श्रीगुरुभ्यो नमः हरिः ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಸಿಂಹರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ನಾವು ಗಮನಿಸೋಣ. ನೋಡಿ, ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ಹಾಗಾಗಿ ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಆದರೆ ಜನವರಿಯಲ್ಲಿ ಗ್ರಹಸ್ಥಿತಿಗಳ ಮೂಲಕವಾಗಿ ಏನೇನಿದೆ ಗೋಚಾರದಲ್ಲಿ ಎಂಬುದನ್ನು ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ. ಮಘ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಹುಬ್ಬ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆ ಅಂತಂದರೆ ರಾಶಿಯಲ್ಲಿ ಕೇತು, ಅನಂತರದಲ್ಲಿ ಪಂಚಮದಲ್ಲಿ ರವಿ ಮತ್ತು ಕುಜರೂ ಕೂಡ ಪಂಚಮದಲ್ಲಿದ್ದಾರೆ. ಆದರೆ 14, 15, 17ನೇ ತಾರೀಕು ಆಸುಪಾಸಿನಲ್ಲಿ ಎಲ್ಲ ಗ್ರಹಗಳು ಕೂಡ ಷಷ್ಠಕ್ಕೆ ಹೋಗಿಬಿಡ್ತಾರೆ. ನಂತರ ಸಪ್ತಮದ ರಾಹು, ಅಷ್ಟಮದಲ್ಲಿ ಶನಿ, ಹಾಗೆ ಏಕಾದಶದಲ್ಲಿ ಗುರು, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಒಟ್ಟಿನಲ್ಲಿ ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ ನಿಮಗೆ ಸಂಕ್ರಾಂತಿಯ ಪೂರ್ವದಲ್ಲಿ ಬಹಳ ಚೆನ್ನಾಗಿದೆ. ಸಂಕ್ರಾಂತಿ ಅನಂತರದಲ್ಲಿ ಷಷ್ಠ ಸ್ಥಾನಕ್ಕೆ ಹೋಗುವಾಗ ಸ್ವಲ್ಪ ಒಂಚೂರು ಗಲಿಬಿಲಿ, ಕಿರಿಕಿರಿ ಹೀಗೆ ಆಗುವಂತಹ ಸಾಧ್ಯತೆಗಳು ಬಹಳ ಮಟ್ಟಿಗೆ ಇದ್ದಾವೆ. ಈ ತಿಂಗಳಲ್ಲಿ ಏನೇನಿದೆ, ಒಂದು ವಿಶೇಷವಾದಂಥ ತಿಂಗಳ ವಿಶೇಷ ಎಂಬುದನ್ನು ಗಮನಿಸೋಣ. ನೋಡಿ, 1ನೇ ತಾರೀಕಿಗೆ ಪ್ರದೋಷ, ಹಾಗೆ 2ನೇ ತಾರೀಕಿಗೆ ಶಾಕಂಭರಿ ವ್ರತ, 3ನೇ ತಾರೀಕಿಗೆ ಬನದ ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆ ಹೇಳುವಂಥದ್ದು, ಹಾಗೆ 6ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ, ಹಾಗೆ 7ನೇ ತಾರೀಕಿಗೆ ತ್ಯಾಗರಾಜ ಸ್ವಾಮಿಗಳ ಆರಾಧನೆ, 14ನೇ ತಾರೀಕಿಗೆ ಮಕರ ಸಂಕ್ರಾಂತಿ, ಧನುರ್ಮಾಸ ಪೂಜಾ ಸಮಾಪ್ತಿ ಮತ್ತು ಭೋಗಿ ಹಬ್ಬವೂ ಕೂಡ ಇದೆ. 15ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ, ಹಾಗೆ ವಿಶೇಷವಾಗಿ 16ನೇ ತಾರೀಕಿಗೆ ಮಹಾಪ್ರದೋಷ, 18ನೇ ತಾರೀಕಿಗೆ ಅವರಾತ್ರಿ ಅಮಾವಾಸ್ಯೆ ಅಂತಿದೆ, ಹಾಗೆ 22ನೇ ತಾರೀಕಿಗೆ ಕುಂದ ಚತುರ್ಥಿ, 24ಕ್ಕೆ ಕುಮಾರ ಷಷ್ಠಿ, 25ಕ್ಕೆ ರಥಸಪ್ತಮಿ ಇದೆ, 27ಕ್ಕೆ ಮಧ್ವನವಮಿ, 29 ಸರ್ವೇಶಾಂ ಏಕಾದಶಿ ಇದೆ, 30ನೇ ತಾರೀಕಿಗೆ ಮಹಾಪ್ರದೋಷ, ಹೀಗೆಲ್ಲ ಇದೆ. ಒಟ್ಟಿನಲ್ಲಿ ನಮಗೆ ನೋಡಿ ರಥಸಪ್ತಮಿ ಇದೆ. ನೋಡಿ, 25ನೇ ತಾರೀಕಿಗಳು ಬಹಳ ಉತ್ತಮವಾದಂಥದ್ದು. ಹಾಗಾಗಿ ಸಿಂಹರಾಶಿಯವರು ಏನಾದರೂ ಒಂದು ನೂತನವಾದಂಥ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ, ಮತ್ತು ಕಷ್ಟ ನಷ್ಟಗಳಿದ್ದರೆ ಭಗವಂತನನ್ನು ಆ ದಿವಸ ಹೋಗಿ ಭಕ್ತಿಯಿಂದ ಬೇಡಿಕೊಳ್ಳಿ. ರಥಸಪ್ತಮಿ ಬಹಳ ಪುಣ್ಯತಮವಾದಂಥ ಒಂದು ದಿವಸ. ಹಾಗೆ ಉತ್ತರಾಯಣ ಪುಣ್ಯಕಾಲವು ಕೂಡ 15ನೇ ತಾರೀಕಿಗಿದೆ. ಇದು ಎರಡು ಈ ತಿಂಗಳಲ್ಲಿ ಬಹಳ ಉತ್ತಮವಾದಂತಹ ಪುಣ್ಯತಮವಾದಂಥ ಒಂದು ಸಮಯ. ಈ ಸಮಯದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಗವಂತನ ನಾಮಸ್ಮರಣೆ, ಜಪ, ಪಾರಾಯಣೆ, ನಮಸ್ಕಾರವನ್ನು ಎಡಬಿಡದೆ ಮಾಡಿ. ಯಾಕಂದರೆ ಸಿಂಹರಾಶಿಯವರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಒದ್ದಾಡ್ತಾ ಇದ್ದೀರಿ. ಎಷ್ಟೋ ಸಲ ಜೀವನದಲ್ಲಿ ಕಣ್ಣಿಗೆ ಕಾಣ್ತದೆ, ಕೈ ಸಿಗುವುದಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಒದ್ದಾಟವೂ ಕೂಡ ಇದೆ. ಯಾಕಂದರೆ ಅಷ್ಟಮದ ಶನಿ ಇದ್ದಾನೆ, ರಾಶಿಯಲ್ಲೇ ಕೇತು ಇದ್ದಾನೆ. ಹಾಗಾಗಿ ಎಲ್ಲವೂ ಕೂಡ ಇದೆ. ಆದರೆ ಯಾವುದು ಸಂಪೂರ್ಣವಾದಂಥ ಒಂದು ಸ್ಥಿತಿಗತಿಯಾಗಿ ಸಂಪೂರ್ಣವಾದಂಥ ಒಂದು ವ್ಯವಸ್ಥೆಯಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲ. ಎಲ್ಲ ಏನೋ ನಡೀತಾ ಇದೆ, ಎಲ್ಲೋ ಅನುಕೂಲ ಆಗ್ತಾ ಇದೆ, ಹಿಂಗೆ ಅನ್ನಿಸ್ತಾ ಇದೆ. ಆದರೂ ಕೂಡ ಎಲ್ಲೋ ಒಂದು ಒದ್ದಾಟ, ಎಲ್ಲೋ ಒಂದು ಚಿಂತೆ, ಯಾಕೋ ಒಂದು ಸಮಾಧಾನದ ವ್ಯವಸ್ಥೆ ಹೇಳುವಂಥದ್ದು ನಿಮಗೆ ಬರ್ತಾ ಇಲ್ಲ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಈ 2 ಪುಣ್ಯಕಾಲಗಳು, ಒಂದು ಉತ್ತರಾಯಣ ಪುಣ್ಯಕಾಲ ಮತ್ತು ವಿಶೇಷವಾಗಿ 25ನೇ ತಾರೀಕು ರಥಸಪ್ತಮಿ ಇದೆ. ರಥಸಪ್ತಮಿ ಮತ್ತು ಈ ಒಂದು ಉತ್ತರಾಯಣ ಪುಣ್ಯಕಾಲ, ಇದು 2 ದಿವಸ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಅಥವಾ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಪ್ರಯತ್ನಗಳನ್ನು ಕೂಡ ನೀವು ಮಾಡಿಕೊಳ್ಳಿ. ಏನೇನು ವಿಶೇಷ ಫಲ ಎಂಬುದನ್ನು ಗಮನಿಸೋಣ. 1ನೇದಾಗಿ ರಾಶಿಯಲ್ಲಿ ಕೇತು ಇದ್ದಾನೆ, ಹಿರಿಯರ ಆಶೀರ್ವಾದ ಮತ್ತು ಯಾವುದೋ ಒಂದು ಆಸ್ತಿ ಪಾಸ್ತಿ ಕಿರಿಕಿರಿ ಆಗಿರುವಂತಹದ್ದು ಸ್ವಲ್ಪ ಬಗೆಹರಿಯುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಎಷ್ಟೋ ಸಲ ಆಸ್ತಿ ಪಾಸ್ತಿಗಳ ಕಿರಿಕಿರಿ ಅವು ಇವೆಲ್ಲ ನಡೀತಾ ಇರುತ್ತೆ. ಆದರೆ ಯಾವುದೋ ಒಂದು ರೀತಿಯಾಗಿ ತೀರ್ಮಾನ ಬಂದು ಒಂದು ಅನುಕೂಲಕರವಾದಂಥ ವ್ಯವಸ್ಥೆಗಳು ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಇದು 1ನೇದಾಗಿ. ಹಾಗೆ 2ನೇದಾಗಿ ಬಹಳ ಮುಖ್ಯದಲ್ಲಿ ಪಂಚಮದ ರವಿ ಇರುವವರೆಗೂ ಕೂಡ ಸ್ವಲ್ಪ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಶಕ್ತಿ ಬರುವಂಥದ್ದು, ಅಥವಾ ರಾಜಕೀಯ ವ್ಯಕ್ತಿಗಳಿಗೆ ಏನೋ ಒಂದು ಬದಲಾವಣೆ ಸಿಗುವಂಥದ್ದು, ಅಥವಾ ನಿಮ್ಮ ಮನಸ್ಸಿಗೆ ಬುಧಾದಿತ್ಯ ಯೋಗವೂ ಕೂಡ ಇರ್ತದೆ. ಹಾಗಾಗಿ ಯಾವುದೋ ಒಂದು ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿರಬಹುದು ಅಥವಾ ರಾಜಕೀಯ ವ್ಯಕ್ತಿಗಳಿರಬಹುದು, ಅವರಿಗೆ ಹೆಚ್ಚಿನದಾದಂತಹ ಅವಕಾಶಗಳನ್ನು ಕೂಡ ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಸಪ್ತಮದ ರಾಹು ಸ್ವಲ್ಪ ಪ್ರಯಾಣ ಯೋಗ, ಆ ಕಡೆಗೆ ಈ ಕಡೆಗೆ. ಯಾಕಂದರೆ ನೀವು ಸಿಂಹರಾಶಿಯವರಿಗೆ ಒಂಥರ ಚಕ್ರ ಇದ್ದ ಹಾಗೆ ಎಲ್ಲ ಲೀಡರ್ಶಿಪ್ ವಹಿಸಿ, ಎಲ್ಲರಿಗೂ ಕೂಡ ಮುಂದಾಳತ್ವವನ್ನು ವಹಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಗಳಿದ್ದೀರಿ ನೀವು. ಹಾಗಾಗಿ ನೀವು ಲೀಡರ್ಶಿಪ್ಪು ಕೂಡ ಸಿಗುತ್ತೆ, ಅಂದರೆ ಜನರ ಜೊತೆಗೆ ಬೆರೆಯುವಂಥ ಅವಕಾಶಗಳು ಕೂಡ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಪ್ರಯಾಣ ಯೋಗವೇ ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಇದ್ದ ಹಾಗೆ ಕಾಣುತ್ತದೆ.
ಮತ್ತು ಗುರುವು ಕೂಡ ಏಕಾದಶದಲ್ಲಿದ್ದಾನೆ ನೋಡಿ. ಹಾಗಾಗಿ ಗುರುವಿಂದ ಬಹಳಷ್ಟು ಅನುಕೂಲ ಇದೆ. ಧಾರ್ಮಿಕ ಮುಖಂಡರಿಂದ ಅನುಕೂಲ ಇದೆ, ಅಥವಾ ನೀವೇ ಧಾರ್ಮಿಕವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ನಿಮಗೂ ಕೂಡ ಒಳ್ಳೆ ರೀತಿಯಾದಂತಹ ಆತ್ಮತೃಪ್ತಿಯೂ ಆಗುತ್ತೆ, ಮತ್ತು ಹೆಚ್ಚಿನದಾದಂಥ ಹೆಸರು ಕೂಡ ಬರುತ್ತೆ. ಅದು ಬಹಳ ಉತ್ತಮವಾದಂಥದ್ದು. ಮತ್ತು ನಿಮ್ಮ ಕೆಲಸ ಬಹಳ ಉತ್ತಮವಾದಂಥ ಅವಕಾಶಗಳ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಧಾರ್ಮಿಕ ಪ್ರವಚನ ಮಾಡ್ತಾ ಇದ್ದಂತಹ ವ್ಯಕ್ತಿಗಳಿರಬಹುದು, ಅಥವಾ ಟೀಚಿಂಗ್ ಪ್ರೊಫೆಷನ್ ಇರುವಂಥ ವ್ಯಕ್ತಿಗಳಿರಬಹುದು, ಅಥವಾ ಒಂದು ಹಂತಕ್ಕೆ ಕಲೆ ಸಾಹಿತ್ಯ ಮೊದಲಾದಂತಹ ರಂಗದಲ್ಲಿರುವಂಥ ವ್ಯಕ್ತಿಗಳಿರಬಹುದು. ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಅವಕಾಶಗಳು, ಸನ್ಮಾನಗಳು, ಏನೋ ಖುಷಿ, ಮನಸ್ಸಿಗೆ ಸಂತೋಷ. ಎಷ್ಟೋ ಸಲ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಮಗೆ ಖುಷಿ ಸಿಗುವುದಿಲ್ಲ. ಆದರೆ ಜೀವನದಲ್ಲಿ ಖುಷಿ ಹೇಳುವಂಥದ್ದು ಏಕಾದಶದಲ್ಲಿ ಗುರು ಬಂದಾಗ ಆಟೋಮೆಟಿಕ್ಕಾಗಿ ನಾವು ಮಾಡುವಂತಹ ಕೆಲಸದಿಂದ ಭಗವಂತನೇ ತೃಪ್ತಿ ಹೊಂದುತ್ತಾನಂತೆ. ಏಕಾದಶಕ್ಕೆ ಗುರು ಬಂದಾಗ ಗುರುವಿನ ಅನುಗ್ರಹ ಹೇಳುವಂಥದ್ದು ನಮ್ಮ ಅನೇಕ ಕಷ್ಟಗಳನ್ನು, ನಮ್ಮ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಭಗವಂತನೇ ತೃಪ್ತಿಯನ್ನು ಹೊಂದಿ ಭಗವಂತನ ಅನುಗ್ರಹ ಹೇಳುವಂಥದ್ದು ಆಗ್ತದೆ. ಎಷ್ಟೋ ಸಲ ನಾವು ಮರಳಿ ಯತ್ನ ಮಾಡು ಅಂಥೇಳಿ ಪುನಃ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ, ಪುನಃ ಮಾಡಿದ್ದೇ ಕೆಲಸವನ್ನು ಮಾಡ್ತಾ ಇರ್ತೇವೆ. ಆದರೆ ಸರಿಯಾದಂಥ ನಿರೀಕ್ಷೆಗೆ ತಕ್ಕಂಥ ಫಲಗಳು, ನಿರೀಕ್ಷೆಗೆ ತಕ್ಕಂಥ ಅನುಕೂಲಗಳು ಕೂಡ ಸಿಗ್ತಾ ಇರೋದಿಲ್ಲ. ಹಾಗಾಗಿ ನಾವೆಲ್ಲ ಬಹಳ ಮುಖ್ಯವಾಗಿ ಏನು ಗಮನಿಸಬೇಕಪ್ಪ ಅಂತಂದರೆ, ದೈವಾನುಗ್ರಹ, ಭಗವಂತನ ಆಶೀರ್ವಾದದಿಂದ ಎಲ್ಲೋ ಒಂದು ಕಡೆಗೆ ನಮಗೆ ಲಾಭಗಳು, ಎಲ್ಲೋ ಒಂದು ಕಡೆಗೆ ಅನುಕೂಲಗಳು ಸಿಗುವಂಥ ಚಾನ್ಸಸ್ಸು ಕೂಡ ನೀವು ಕಾಣಬಹುದು. ಇನ್ನೊಂದು 5-6 ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ ಎರಡನೇದಾಗಿ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಸ್ವಲ್ಪ ತಲೆನೋವು ಬರುವಂಥದ್ದು, ಜ್ವರ ಬರುವಂಥದ್ದು, ನೆಗಡಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ವಾತಾವರಣದ ಬದಲಾವಣೆಗಳಿಗೆ ಸ್ವಲ್ಪ ಒಂಚೂರು ಬಿಸಿ ನೀರು ಕುಡಿಯುವಂಥದ್ದು, ಅಥವಾ ನಿಮ್ಮ ಆರೋಗ್ಯ ಹೇಗೆ ಕಾಪಾಡಿಕೊಳ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಗಮನಿಸ್ಕೊಳ್ಳಿ, ಅದನ್ನು ಪ್ರಯತ್ನ ಮಾಡಿಕೊಳ್ಳಿ. ಹಾಗೆ ಬಹಳ ಮುಖ್ಯವಾಗಿ ನೋಡಿ, ಕಬ್ಬಿಣದ ವ್ಯವಸ್ಥೆ, ವಾಹನದ ವ್ಯವಹಾರ ಮಾಡ್ತಾ ಇದ್ದವರು ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ. ಏನೋ ವಾಹನದಿಂದ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಅಥವಾ ವಾಹನ ಏನೋ ಒಂದು ಡ್ರೈವಿಂಗ್ ಯಾರಿಗೋ ಕೊಟ್ಟಿದ್ದೀರಿ, ಅವರೇನೋ ಸ್ವಲ್ಪ ಕಿರಿಕಿರಿ ಮಾಡುವಂಥದ್ದು, ಹೀಗೆ ವಾಹನದ ವ್ಯವಸ್ಥೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಸಮಸ್ಯೆ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಒಂಚೂರು ತುರ್ತುವಾಗಿ ನೀವು ಸ್ವಲ್ಪ ಗಮನಿಸ್ಕೊಳ್ಬೇಕು. ಕೆಲವೊಂದು ಕಡೆ ದೂರ ಹೋಗ್ತಾ ಇದ್ದೇನೆ ಅಂತ ಇಟ್ಕೊಂಡ್ರೆ ವಾಹನಗಳನ್ನು ಕ್ಲೀನಾಗಿ ಸರ್ವಿಸ್ ಮಾಡಿಕೊಂಡು, ವ್ಯವಸ್ಥೆ ಮಾಡಿಕೊಂಡು, ಸರಿಯಾಗಿ ಗಾಳಿ ಇದೆಯಾ ನೋಡ್ಕೊಳ್ಳಿ. ಯಾಕಂದರೆ ಅರ್ಧಮರ್ಧ ಕೈ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಗೃಹಿಣಿಯರು ಸ್ವಲ್ಪ ಒಂಚೂರು ಜಾಗ್ರತೆ ವಹಿಸ್ಕೊಳ್ಳಿ. ಮನೆಯಲ್ಲೇನೋ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಸಿಟ್ಟು, ಕೋಪ, ತಾಪಗಳು ಕೂಡ ಬರುವಂಥದ್ದು. ಅಂದರೆ ಮನಸ್ಸಿಗೆ ಸಮಾಧಾನ ಇಲ್ಲಪ್ಪ, ಏನೋ ಒಂದು ಕೆಲಸ ಮಾಡ್ತಾ ಇದ್ದೇನೆ, ಆದರೂ ಒತ್ತಡ, ಆದರೂ ಚಿಂತೆ, ಆದರೂ ಒಂದು ಟೆನ್ಷನ್ನು, ಹೀಗೆ ಇಂತಹ ಒಂದು ಸ್ಥಿತಿಗತಿಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥದ್ದು ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನು ಮಿಕ್ಕಿರುವಂಥ ಹಣಕಾಸಿಗೆಲ್ಲ ಏನು ಅಂತ ಚಿಂತೆ ಮಾಡಿಕೊಳ್ಳುವಂಥದ್ದು ಬೇಡ. ಹಣಕಾಸು ಒಂದು ಹಂತಕ್ಕೆ ಬರುತ್ತೆ. ಏನಾದರೂ ಬಿಸ್ನೆಸ್ಸೆಲ್ಲ ಶುರು ಮಾಡಬೇಕು ಅಂತಂದರೆ ಈ ತಿಂಗಳು ಸ್ವಲ್ಪ ಯೋಚನೆ ಮಾಡ್ಕೊಂಡು ಶುರು ಮಾಡಿ. ಯಾಕಂದರೆ ಷಷ್ಠ ಸ್ಥಾನಕ್ಕೆ ರವಿ ಹೋದಾಗ ಸ್ವಲ್ಪ ಬಿಸ್ನೆಸ್ಸಲ್ಲಿ ನೀವು ಅಂದ್ಕೊಂಡ ಹಾಗಾಗುವುದಿಲ್ಲ. ಯಾವುದಾದ್ರು ಸ್ಟಾಕ್ ಮಾರ್ಕೆಟಿಗೆ ಏನಾದ್ರು ಮಾಡೋರು, ಫೈನಾನ್ಸ್ ಮಾಡೋರು, ಅಥವಾ ಯಾರಿಗಾದ್ರೂ ಸಾಲ ಸೌಲಭ್ಯವನ್ನು ಮಧ್ಯದಲ್ಲಿ ನಿಂತ್ಕೊಂಡು ಮಾಡಿಸ್ಕೊಡೋವಂಥವ್ರು ಸ್ವಲ್ಪ ಹುಷಾರಿಕೆಯಿಂದಿರಬೇಕು. ಯಾಕಂದರೆ ಇವತ್ತಿದ್ದದ್ದು ಕ್ಷಣಕ್ಕಿರದೇ ಇರಬಹುದು, ನಾಳೆಗಿರದೇ ಇರಬಹುದು. ಹಾಗಾಗಿ ಸ್ವಲ್ಪ ತುರ್ತಾಗಿ ಸ್ವಲ್ಪ ಯೋಚನೆ ಮಾಡಿಕೊಂಡು ಪ್ರಯತ್ನ ಮಾಡಿಕೊಳ್ಳಿ. ಜೀವನ ಒಂದು ಹಂತದ ಬದಲಾವಣೆಗಳು, ಒಂದು ಹಂತಕ್ಕೆ ಜೀವನಕ್ಕೆ ಏನೋ ಒಂದು ಆಸರೆಯನ್ನು ಭಗವಂತ ಕೊಡ್ತಾನೆ. ಯಾಕಂದರೆ ಗುರು ಏಕಾದಶದಲ್ಲಿದ್ದಾಗ ನೀವು ರಕ್ಷಣೆ ಕೊಡ್ತಾನೆ. ಅಂತಹ ತೀರಾ ಕೆಳಗಡೆ ಬೀಳುವುದಿಲ್ಲ. ಆದರೂ ಎಲ್ಲೋ ಒಂಚೂರು ಜಾಗ್ರತೆ, ಎಲ್ಲೋ ಒಂದು ಕಡೆ ಕಿರಿಕಿರಿ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇಲ್ಲ. ಯಾಕಂದರೆ ಆರೋಗ್ಯ ಕಿರಿಕಿರಿ ಆದ ತಕ್ಷಣವೇ ಕೆಲಸಕ್ಕೆ ಹೋಗ್ಲಿಕ್ಕಲ್ಲ, ಹಣಕಾಸು ಬರಲ್ಲ, ಹೀಗೆಲ್ಲ ಆಗತ್ತೆ. ಮತ್ತು ಉದ್ಯೋಗ ಕಳೆದಂತಹ ವ್ಯಕ್ತಿಗಳಿಗೆ, ಅಥವಾ ಕಳ್ಕೊಂಡು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅನ್ನುವಂಥವರಿಗೆ ಯಾವುದೋ ಒಂದು ಬಹಳ ಮುಖ್ಯವಾದಂಥ ದೊಡ್ಡ ವ್ಯಕ್ತಿಯ ಒಂದು ಪರಿಚಯವೂ ಕೂಡ ಆಗುತ್ತೆ. ಯಾಕಂದರೆ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತಂದರೆ ಯಾವುದಾದ್ರೂ ಸ್ನೇಹಿತರು, ವಿಶ್ವಾಸ ಇದ್ದಂಥವರ ಅವಕಾಶಗಳು ನಮಗೆ ಸಿಗಬೇಕಲ್ವ. ಯಾಕಂದರೆ ಯಾವುದಾದ್ರೂ ಒಂದು ಗುರಿ ಎರಡೂ ಕೂಡ ಇದ್ದಾಗ ಜೀವನದಲ್ಲಿ ಮುಂದೆ ಹೋಗ್ತೇವೆ. ಹಾಗಾಗಿ ನಿಮಗೆ ಹೆಚ್ಚಿನದಾದಂಥ ಅವಕಾಶಗಳನ್ನು ಭಗವಂತ ನೀಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಬಹಳ ಮುಖ್ಯವಾಗಿ ನಕ್ಷತ್ರ ಪರಿಹಾರಗಳು ಏನು? ಉತ್ತರ ನಕ್ಷತ್ರ ಏನು ಸಾಧ್ಯ ಆಗುತ್ತೋ 14ನೇ ತಾರೀಕು ಸಂಕ್ರಾಂತಿ ಇದೆ, 14 ಮಕರ ಸಂಕ್ರಾಂತಿ. ಆ ಸಂಕ್ರಾಂತಿ ದಿವಸ ಸಾಧ್ಯವಾದ ಮಟ್ಟಿಗೆ ನೀವು ಎಲ್ಲರೂ ಕ್ಷೇತ್ರಕ್ಕೆ ಹೋಗೋದು, ದರ್ಶನ ಮಾಡೋದು, ಭಗವಂತನ ಆರಾಧನೆ ಮಾಡೋದು ಮಾಡಿ. ಇನ್ನು ಮಘ ನಕ್ಷತ್ರದವರಿಗೆ ನಿಮಗೆ ಹೆಚ್ಚು ಹೇಳುವಂಥದ್ದೇ ಇಲ್ಲ. ಎಲ್ಲ ಕಡೆಗೂ ಲೀಡರ್ಶಿಪ್ ಆಗಿರ್ತೀರಿ. ಯಾರೋ ಒಬ್ಬರು ಧರ್ಮ ಕಾರ್ಯವೋ ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಿ. ಯಾಕಂದರೆ ಧರ್ಮ ಕಾರ್ಯವನ್ನು ಮಾಡ್ತಾ ಇದ್ದರೆ, ಇದೊಂದು ಅನ್ನದಾನ ಮಾಡ್ತಾ ಇದ್ರಪ್ಪ, ನಮ್ಮ ಕೈಲಾದದ್ದನ್ನು ನಾವು ಕೊಡುವಂತಹ ಒಂದು ಪ್ರಯತ್ನ ಅದನ್ನು ಮಾಡಿ, ಬಹಳ ಒಳ್ಳೆಯದಾಗ್ತದೆ. ಹುಬ್ಬ ನಕ್ಷತ್ರದವರು ನೋಡಿ 25ನೇ ತಾರೀಕಿಗೆ ಮರೆಯದೇ ಇದ್ದ ಹಾಗೆ ಎಲ್ಲಾದರೂ ಕೂಡ ಈಶ್ವರನ ದೇವಸ್ಥಾನದಲ್ಲಿ, ಅಥವಾ ನಿಮ್ಗೆ ಸಾಧ್ಯ ಆದರೆ ಸೂರ್ಯನ ದೇವಸ್ಥಾನ ಸಿಕ್ಕಿದ್ರೂ ಪರವಾಗಿಲ್ಲ, ಅಲ್ಲಿ ಹೋಗಿ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಇರ್ತಾರೆ. ಆದಿತ್ಯ ಹೃದಯ ಪಠನೆ ಮಾಡುವಂಥದ್ದು ರಥಸಪ್ತಮಿ ದಿವಸ, ಅಥವಾ ಸೂರ್ಯ ನಮಸ್ಕಾರ ಮಾಡುವಂಥದ್ದೆಲ್ಲ ಬಹಳಷ್ಟು ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಾರೆ. ಅದನ್ನು ಭಾಗವಹಿಸಿ ತನ್ಮೂಲಕವಾಗಿ ಈ ಒಂದು
ಸೂರ್ಯನ ಕೃಪೆಗೆ, ಭಗವಂತನ ಕೃಪೆಗೆ ಪಾತ್ರರಾಗಿ. ಯಾಕಂದರೆ ರಥಸಪ್ತಮಿ ವಿಶೇಷವಾಗಿ ಸೂರ್ಯನಿಗೆ ಸಂಬಂಧವಾದಂಥ ದಿವಸ. ನಿಮ್ಮ ರಾಶಿಯೂ ಕೂಡ ಸೂರ್ಯನ ರಾಶಿಯೇ, ಸಿಂಹರಾಶಿ ಅಂತಂದರೆ. ಸಿಂಹರಾಶಿಗೆ ಬಹಳಷ್ಟು ವಿಶೇಷವಾದಂಥ ಶಕ್ತಿಯನ್ನು ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಯಾಕಂದರೆ ಸೋಲದೇ ಇರುವಂತಹ ರಾಶಿ, ಸಕಲ ಜನರಿಗೂ ಕೂಡ ಆಸರೆ ಕೊಡುವಂತಹ ಒಂದು ರಾಶಿ ಅಂತಂದರೆ ಸಿಂಹರಾಶಿ ಅಂತ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಜೀವನ ಭಗವಂತನ ಅನುಗ್ರಹಿಸಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.